12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಹರಳಯ್ಯನವರು ತಪಸ್ಸು ಮಾಡುತ್ತಿದ್ದ ಗುಹೆಯ ಸ್ಥಳವಿದು. ಕಲ್ಯಾಣದಲ್ಲಿ ಬಿಜ್ಜಳ ಮಹಾರಾಜನು ರಾಜ್ಯವಾಳಿದ ಭದ್ರಕೋಟೆ ಇದು. ಅಣ್ಣ ಬಸವಣ್ಣನವರ ಸಂಕಲ್ಪದಂತೆ ನಮ್ಮ ರಾಷ್ಟ್ರದಲ್ಲಿ ಜಾತಿ ಜಾತಿಗಳ ನಡುವೆ ಇರುವ ಅಡ್ಡಗೋಡೆಗಳು ಒಡೆದು ಮನುಕುಲವೆಲ್ಲ ಒಂದೇ ಎಂಬ ಸೂತ್ರ ಮೊಳಗಬೇಕು. ದಯೆಯೇ ಧರ್ಮದ ಮೂಲವಾಗಬೇಕು. ಹಿಂಸೆ ನಶಿಸಬೇಕು. ಶಾಂತಿ ನೆಲೆಸಬೇಕು. 12ನೇ ಶತಮಾನದಲ್ಲಿ ಬಸವಣ್ಣನವರು ನೆರವೇರಿಸಿದ ಅಂತರ್ಜಾತಿ ವಿವಾಹವು ಈಗಲೂ ಎಲ್ಲೆಡೆ ಅನುಷ್ಠಾನಕ್ಕೆ ಬರಬೇಕು. ಆಗಲೇ ಜಗಜ್ಯೋತಿ ಬಸವಣ್ಣನವರ ಆಕಾಂಕ್ಷೆ ಹಾಗೂ ನಮ್ಮ ಮಹಾಶರಣ ಹರಳಯ್ಯ ಚಿತ್ರತಂಡದ ಶ್ರಮ ಸಾರ್ಥಕವಾದಂತೆ.